ಸಕ್ಕರೆ ಅನ್ನೋದು ನಿಮ್ಮ ದೇಹವನ್ನು ನಿಮಗೆ ಏನು ಡಿಸೀಸ್ಗಳನ್ನ ತರುತ್ತೆ, ಅದರ ಹೊರತಾಗಿ ನಿಮ್ಮ ಸೌಂದರ್ಯವನ್ನು ಕೂಡ ಅದು ಹಾಳು ಮಾಡುತ್ತೆ, ಹದಗೆಡಿಸುತ್ತೆ ಅನ್ನೋದು. ಸಿಹಿ ಅಂತ ಅಂದಾಗ ಹಿಂದೆ ನೀವು ಸುಮ್ಮನೆ ಹಾಗೆ ಯೋಚನೆ ಮಾಡಿ, ಐಸ್ ಕ್ರೀಮ್, ಚಾಕ್ಲೇಟ್ಸ್ ಇದೆಲ್ಲ ತಿನ್ನೋದು, ಸಂತೋಷ ಆದಾಗಲೂ ತಿನ್ನೋದು, ದುಃಖ ಆದಾಗಲೂ ತಿನ್ನೋದು. ಸಂತೋಷಕ್ಕೆ ಸೆಲೆಬ್ರೇಷನ್, ದುಃಖ ಆದಾಗ ದುಃಖ ಮರೆಯೋದಕ್ಕೆ ತಿನ್ನೋದು, ಒತ್ತಡ ಆದಾಗ ಅವಾಗಲೂ ತಿನ್ನೋದು. ಸೊ ನಾವು ಹೆಂಗೆ ಬೈ ಡಿಫಾಲ್ಟ್ ಹೆಂಗಾಗಿದೆ ಅಂತಂದರೆ, ಸಿಹಿ ನಮಗೆ ಬೇಕೋ ಬೇಡವೋ ತಿಂತಾ ಬರ್ತಾಯಿದ್ದೀವಿ. ಸಕ್ಕರೆ ಬದಲು ಬೆಲ್ಲವನ್ನು ಬಳಸಿ ಅಂತಾರೆ, ಜೇನುತುಪ್ಪ ಬಳಸಿ ಅಂತಾರೆ, ಖರ್ಜೂರ ಆಗ್ಬೋದು. ಸಿಹಿಯನ್ನು ಜಾಸ್ತಿ ತಿಂದರೆ ನೀವು ಹೇಳಿದ್ರಿ 3 ಮುಖ್ಯವಾದ ವಿಷಗಳು ಅಂತ. ಅದರಲ್ಲಿ ಒಂದು ಸಕ್ಕರೆ ಆಗ್ಬೋದು, ಮತ್ತು ಮತ್ತೊಂದು ಉಪ್ಪು, ಇನ್ನೊಂದು ಮೈದಾ ಅಂತ ಅನ್ನೋಣ. ಹಾಲು ಬದಲು ಮೈದಾ ಅಂತ ಇಟ್ಕೊಳ್ಳೋಣ. ಮತ್ತು ಅತಿಯಾದ ಸಕ್ಕರೆಯನ್ನು ತಿಂತಿದ್ದೀವಿ. ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ದೇಹದಲ್ಲಿ ಕಾರ್ಟಿಸಾಲ್ ಬಿಡುಗಡೆ ಆಗುತ್ತೆ. ಕಾರ್ಟಿಸಾಲ್ ಬಿಡುಗಡೆಯಾದಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ. ದೇಹದಲ್ಲಿ ನಮಗೆ ಗೊತ್ತಿಲ್ಲದಂತೆ ದೇಹದ ವಿವಿಧ ಅಂಗಾಂಗಗಳು, ಜೀವಕೋಶಗಳು ನಾಶ ಆಗ್ತಾ ಬರುತ್ತೆ. ಇನ್ಫ್ಲಮೇಷನ್ ಯಾವಾಗ ಆಗೋದು ಅಂದರೆ, ಹೊರಗಡೆಯಿಂದ ಯಾವುದೋ ಒಂದು ಪ್ಯಾಥೋಜನ್ ದೇಹದ ಒಳಗಡೆ ಬಂದಾಗ. ಸಕ್ಕರೆ ಅತಿಯಾಗಿ ಸೇವನೆ ಸೌಂದರ್ಯ ಖಂಡಿತ ಹಾಳಾಗುತ್ತೆ. ಬೇಕಾದ್ರೆ ನೀವು ನೋಡಿ, ಈ ಜೆನ್ಸಿಗಳಿದಾರಲ್ಲ, ವಿತ್ ಆಲ್ ಕಾಸ್ಮೆಟಿಕ್ಸು ಚೆನ್ನಾಗಿ ಕಾಣ್ತಾರೆ, ಆದರೆ ಅತಿಯಾದ ಸಕ್ಕರೆ, ಚಾಕ್ಲೇಟ್ಸು. ಆದರೆ ಡಾರ್ಕ್ ಚಾಕ್ಲೇಟು ಪರವಾಗಿಲ್ಲ. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರು. ಸೊ ಇವತ್ತು ನಾನು ಒಂದು ವಿಚಾರ ಮಾತಾಡ್ಬೇಕು ಅಂದ್ಕೊಂಡು, ಅದೇನೆಂದರೆ, ನಾವು ಮೇಡಮ್ ಯಾವಾಗಲೂ ನಾನು ತುಂಬ ದಿನಗಳ ಹಿಂದೆ ಓದಿರುವಂಥದ್ದು, ಅದು ತಿಳ್ಕೊಂಡಿರೋದೇನೆಂದರೆ, ಸಕ್ಕರೆ ಅಂದರೆ ಡಿಫಾಲ್ಟಾಗಿ ಸಕ್ಕರೆ ಬಂದುಬಿಡುತ್ತೆ, ವಿಷ ಅಂದರೆ ಸಕ್ಕರೆ ಅಂಥೇಳಿ. ಸಕ್ಕರೆನ ಅಷ್ಟು ಇಷ್ಟಪಟ್ಟು ತಿಂತಿದ್ವಿ ಚಿಕ್ಕವರಿದ್ದಾಗ, ಸ್ವೀಟಲ್ಲಿ ಸಕ್ಕರೆನೇ ತಿಂತಿದ್ವಿ. ಈಗ ಸಕ್ಕರೆ ಅನ್ನೋದೊಂದು ವಿಷ ಅನ್ನೋ ಥರದ್ದು ಆಗಿ ತುಂಬ ದಿನಗಳಾಗೋಗಿದೆ. ವಿಷ ಇನ್ ದ ಸೆನ್ಸ್ ಎಕ್ಸೆಸ್ ಸಕ್ಕರೆ ತುಂಬ ಡ್ಯಾಮೇಜ್ ಮಾಡುತ್ತೆ ಅಂಥೇಳಿ. ಆದರೆ ಇವತ್ತು ನಾವು ಮಾತಾಡ್ತಿರೋದೇನೆಂದರೆ, ಸಕ್ಕರೆ ಅನ್ನೋದು ನಿಮ್ಮ ದೇಹವನ್ನು ನಿಮಗೆ ಏನು ಡಿಸೀಸ್ಗಳನ್ನ ತರುತ್ತೆ, ಅದರ ಹೊರತಾಗಿ ನಿಮ್ಮ ಸೌಂದರ್ಯವನ್ನು ಕೂಡ ಅದು ಹಾಳು ಮಾಡುತ್ತೆ, ಹದಗೆಡಿಸುತ್ತೆ ಅನ್ನೋದು. ಹೇಗೆ ಮೇಡಮ್, ಹೇಗೆ ಸಾಧ್ಯ ಇದು? ಸರ್, ಇವಾಗ ಸಿಹಿ ಅಂತ ಅಂದಾಗ ಹಿಂದೆ ನೀವು ಸುಮ್ಮನೆ ಹಾಗೆ ಯೋಚನೆ ಮಾಡಿ. ಈಗ ನಿಮ್ಮ ತಾಯಿ ನೋಡಿದ್ದೀರಾ, ನಿಮ್ಮ ಅಜ್ಜಿ ನೋಡಿದ್ದೀರಾ, ಅವ್ರನ್ನೆಲ್ಲ ನೋಡಿದಾಗ ಯಾವುದೇ ಕಾಸ್ಮೆಟಿಕ್ಸ್ ಇಲ್ಲದೆ, ಯಾವುದೂ ಮೇಕಪ್ ಇಲ್ಲದೆ ಅವ್ರು ಹಾಗೆ ಚೆನ್ನಾಗಿ ಕಾಣ್ತಾಯಿದ್ರು. ಅವ್ರ ಸ್ಕಿನ್ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಅರಿಶಿನ, ಕಡಲೆ ಹಿಟ್ಟು ಹಾಕಿ ಮುಖ ತೊಳೆಯೋರು. ಅವಾಗೆಲ್ಲ ಇದು ಸಾಬೂನು ಅಂಥದ್ದೆಲ್ಲ ಇನ್ನೂ ಎಲ್ಲ ಲಕ್ಸ್ ಅನ್ನೋದೊಂದು ಇತ್ತು ಕಾಮನ್ ಆಗಿ. ಲೈಫ್ ಬಾಯ್ ಒಂದು, ಅದು ಲಕ್ಸ್ ಅನ್ನೋದು ಹೆಣ್ಣುಮಕ್ಕಳು ಬಳಕೆ ಮಾಡ್ತಾಯಿದ್ರು. ಅದು ಹೊರತಾಗಿ ಕಡಲೆ ಹಿಟ್ಟು, ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದರಲ್ಲಿ ಮುಖ ತೊಳೆಯೋಂಥದ್ದು ಮಾಡ್ತಾಯಿದ್ರು. ಸ್ಕಿನ್ನು ತುಂಬಾ ಚೆನ್ನಾಗಿರೋದು, ಯಾವುದೇ ರೀತಿ ಕಾಸ್ಮೆಟಿಕ್ಸ್ ಏನು ಕ್ರೀಮ್ ಹಚ್ತಿರಲಿಲ್ಲ, ತುಂಬ ಚೆನ್ನಾಗಿರೋದು. ಕಾರಣ ಏನು ಅಂತಂದರೆ, ಹಿಂದೆ ಒಂದು 10-15 ವರ್ಷ ಅಂತ ನಾವು ನೋಡೋದಾದರೆ, ಈ ಒಂದು 10-15 ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ನಮ್ಮ ಆಹಾರ ಕ್ರಮದಲ್ಲಿ. ಮೊದಲನೇದಾಗಿ ನಾವು ಸುಮ್ಮನೆ ಹಾಗೆ ಯೋಚನೆ ಮಾಡಿ, ಸಿಹಿ ಅಂತ ಯಾವಾಗ ಮಾಡ್ತಾಯಿದ್ರು ಅಂದರೆ, ಹಬ್ಬಗಳಲ್ಲಿ ಸಿಹಿ ಮಾಡೋರು. ಅದರಲ್ಲೂ ಮುಖ್ಯವಾಗಿ ಪಾಯಸ ತುಂಬ ಕಾಮನ್ ಆಗಿರ್ತಾಯಿತ್ತು. ಅದರಲ್ಲಿ ಬೆಲ್ಲದ ಪಾಯಸನೇ ಜಾಸ್ತಿ. ಸಕ್ಕರೆ ಒಬ್ಬಟ್ಟು ಆಗಲಿ, ಪಾಯಸ ಆಗಲಿ, ಅದು ಎಲ್ಲ ಬೆಲ್ಲದನೇ ಮಾಡ್ತಾಯಿದ್ರು. ಸಕ್ಕರೆ ಅವಾಗ ಸ್ವಲ್ಪ ಕಮ್ಮಿ ಸಿಗ್ತಾಯಿತ್ತು. ಎಲ್ಲಿ ಸ್ಟೋರ್ಸ್ಗಳಲ್ಲಿ ಎಲ್ಲೋ ಒಂದು ಕಡೆ ಮಾತ್ರ ಸ್ವಲ್ಪ ಕೊಡ್ತಾಯಿದ್ರು ಅದು. ಹಾಗಾಗಿ ಅದು ಕಮ್ಮಿನೂ ಇತ್ತು. ಜನ ಮತ್ತು ಬೆಲ್ಲಕ್ಕೆ ಹೆಚ್ಚು ಒಗ್ಗಿಕೊಂಡಿದ್ರಿಂದ ಮಾಡ್ತಾಯಿದ್ರು. ಅಪರೂಪಕ್ಕೆ ಸ್ವೀಟ್ ತಿಂತಾಯಿದ್ರು ಫಂಕ್ಷನ್ಸ್ಗಳು ಅಥವಾ ಹಬ್ಬ ಹರಿದಿನ ಆ ಥರದ್ದು ಏನಾರು ಆಯಿತು ಅಂತಂದರೆ. ಇವಾಗ ನೋಡಿ, ಸ್ವೀಟ್ ಹೆಂಗೆ ತಿಂತೀವಿ, ಪ್ರತಿದಿನ ಒಂದಲ್ಲ ಒಂದು ಕಾರಣದಲ್ಲಿ ನಮಗೆ ಸ್ವೀಟ್ ಬರುತ್ತೆ. ಈಗ ನೀವು ಸುಮ್ಮನೆ ಎಲ್ಲೋ ಹೋದರೆ, ಒಂದು ಆಫೀಸ್ ಅಂತಂದರೆ ಒಬ್ಬರು ಬರ್ತ್ಡೇ ಇರುತ್ತೆ, ಒಬ್ಬರು ಪ್ರಮೋಷನ್ ಇರುತ್ತೆ, ಮತ್ತೊಂದಿರುತ್ತೆ, ಯಾವುದೋ ಒಂದು ರೂಪದಲ್ಲಿ ಸ್ವೀಟ್ಸ್ನ ನಮ್ಮ ದಿನನಿತ್ಯದ ಆಹಾರದ ಜೊತೆ ಸೇರಿಸ್ಕೊಂಬಿಟ್ಟಿದ್ದೀವಿ. ನಾವು ಸ್ವೀಟ್ ತಿಂತಾಯಿದ್ದೀವಿ. ಅದು ಸಕ್ಕರೆಯಿಂದ ಮಾಡಿದ್ದು, ಬೆಲ್ಲದಿಂದ ಮಾಡಿದ್ದು ಅಪರೂಪ, ಕೇಳಿ ತಗೋಬೇಕು. ಬೆಲ್ಲದ ಕಾಫಿ ಅಂದರೆ ಕೇಳಿ ತಗೋಬೇಕು. ಬೆಲ್ಲದಿಂದ ಮಾಡಿದ ತಿಂಡಿ ಅಂದರೆ ಸ್ಪೆಷಲಾಗಿ ಇದು ಕೊಡಿ ಅಂತ ಕೇಳಿ ತಗೊಳ್ಳುವಂಥ ಪರಿಸ್ಥಿತಿ. ಇಲ್ಲಾಂದರೆ ಸಕ್ಕರೆ ಇದ್ದೇನೆ. ಆಮೇಲೆ ಒತ್ತಡ ಅಂತ, ಒತ್ತಡದ ಬದುಕು ಎಲ್ಲರದು. ಒತ್ತಡದಿಂದ ಈಚೆ ಬರುವ ಒಂದು
ಅತ್ಯಂತ ಸುಲಭದ ಸಾಧನ ಅಂದರೆ ಸ್ವೀಟ್ ತಿನ್ನೋದು. ಸ್ವೀಟ್ ತಿಂದಾಗ ಒತ್ತಡ ಕಮ್ಮಿ ಆಗುತ್ತೆ, ಕಾರಣ ನಿಮಗೆ ತಕ್ಷಣ ಗ್ಲೂಕೋಸ್ ಸಿಕ್ಕುತ್ತೆ. ಗ್ಲೂಕೋಸ್ ಸಿಕ್ಕಿದಾಗ ಸ್ವಲ್ಪ ಬ್ರೈನ್ಗೆ ಸ್ವಲ್ಪ ಒತ್ತಡ ಆದಾಗ ಗ್ಲೂಕೋಸ್ ಕಮ್ಮಿ ಆಗಿರುತ್ತೆ. ಗ್ಲೂಕೋಸ್ ಸಿಕ್ಕಿದಾಗ ರಿಲೀಫ್ ಆಗುತ್ತೆ, ಆಮೇಲೆ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ನೋಡಿ ಹೆಣ್ಣು ಮಕ್ಕಳು ಐಸ್ ಕ್ರೀಮ್ ತಿನ್ನೋದು, ಚಾಕ್ಲೇಟ್ಸ್ ತಿನ್ನೋದು, ಒತ್ತಡ ಜಾಸ್ತಿ ಆದಾಗ ಕೇಕು, ಪೇಸ್ಟ್ರಿ, ಐಸ್ ಕ್ರೀಮ್, ಚಾಕ್ಲೇಟ್ಸ್ ಇದೆಲ್ಲ ತಿನ್ನೋದು. ಸಂತೋಷ ಆದಾಗಲೂ ತಿನ್ನೋದು, ದುಃಖ ಆದಾಗಲೂ ತಿನ್ನೋದು. ಸಂತೋಷಕ್ಕೆ ಸೆಲೆಬ್ರೇಷನ್, ದುಃಖ ಆದಾಗ ದುಃಖ ಮರೆಯೋದಕ್ಕೆ ತಿನ್ನೋದು, ಒತ್ತಡ ಆದಾಗ ಅವಾಗಲೂ ತಿನ್ನೋದು. ಸೊ ನಾವು ಹೆಂಗೆ ಬೈ ಡಿಫಾಲ್ಟ್ ಹೆಂಗಾಗಿದೆ ಅಂತಂದರೆ ಸಿಹಿ ನಮಗೆ ಬೇಕೋ ಬೇಡವೋ ತಿಂತಾ ಬರ್ತಾಯಿದ್ದೀವಿ. ಆದರೆ ಬಹಳಷ್ಟು ಜನ, ಈಗ ನೀವು ಆಯುರ್ವೇದ ತಜ್ಞರು ಇವ್ರನ್ನೆಲ್ಲ ಕೇಳಿದ್ರೆ ಸಿಹಿ ಅಂದಾಗ ಅವರು ಸಾಮಾನ್ಯವಾಗಿ ಹೇಳ್ತಾರೆ ನೈಸರ್ಗಿಕ ಸಕ್ಕರೆಗಳನ್ನು ಬಳಸಿ ಅಂತ ಅಂತಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೈಸರ್ಗಿಕ ಸಕ್ಕರೆ ಯಾವುದು ಅಂತಂದರೆ ಖರ್ಜೂರ, ಅದರಲ್ಲಿ ಸಿಹಿ ಇದೆ. ಒಣ ದ್ರಾಕ್ಷಿಗಳು ಸಿಹಿ ಇದೆ, ಅದರಲ್ಲಿ ಹನಿ, ಜೇನುತುಪ್ಪ. ಅಂದರೆ ಡಯಾಬಿಟಿಕ್ ಇರೋರು ಇದನ್ನು ತಗೋಬಾರ್ದು. ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇರೋದು, ಆರೋಗ್ಯ ಚೆನ್ನಾಗಿದ್ದವರು ಸಕ್ಕರೆ ಬದಲು ಬೆಲ್ಲವನ್ನು ಬಳಸಿ ಅಂತಾರೆ, ಜೇನುತುಪ್ಪ ಬಳಸಿ ಅಂತಾರೆ, ಖರ್ಜೂರ ಆಗ್ಬೋದು, ಒಣ ದ್ರಾಕ್ಷಿಗಳಾಗ್ಬೋದು, ಕಲ್ಲು ಸಕ್ಕರೆ ಆಗ್ಬೋದು, ಇಂಥದನ್ನು ಬಳಕೆ ಮಾಡಿ ಅಂತ. ನ್ಯಾಚುರಲ್ ಅನ್ನೋದನ್ನು ನಾವು ಇದನ್ನು ನ್ಯಾಚುರಲ್ ಸಿಹಿ ಅಂತ ನಾವು ಅಂತೀವಿ. ಫ್ರಕ್ಟೋಸ್ಗಳು ಅದರಲ್ಲಿ ಇರೋದ್ರಿಂದ ಹಣ್ಣುಗಳಲ್ಲಿ ಅದನ್ನು ನಾವು ಬಳಕೆ ಮಾಡ್ತೀವಿ. ಸಿಹಿಯನ್ನು ಜಾಸ್ತಿ ತಿಂದರೆ ನೀವು ಹೇಳಿದ್ರಿ 3 ಮುಖ್ಯವಾದ ವಿಷಗಳು ಅಂತ. ಅದರಲ್ಲಿ ಒಂದು ಸಕ್ಕರೆ ಆಗ್ಬೋದು, ಮತ್ತು ಮತ್ತೊಂದು ಉಪ್ಪು, ಇನ್ನೊಂದು ಮೈದಾ ಅಂತ ಅನ್ನೋಣ. ಹಾಲು ಬದಲು ಮೈದಾ ಅಂತ ಇಟ್ಕೊಳ್ಳೋಣ. ಇವುಗಳು ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನದಲ್ಲಿ ಒಂದು ಒತ್ತಡದ ಜಗತ್ತಿನಲ್ಲಿದ್ದೀವಿ, ಮತ್ತು ಅತಿಯಾದ ಸಕ್ಕರೆಯನ್ನು ತಿಂತಿದ್ದೀವಿ. ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ದೇಹದಲ್ಲಿ ಕಾರ್ಟಿಸಾಲ್ ಬಿಡುಗಡೆ ಆಗುತ್ತೆ. ಕಾರ್ಟಿಸಾಲ್ ಬಿಡುಗಡೆಯಾದಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ. ಆವಾಗ ಏನಾಗುತ್ತೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಕಾರ್ಟಿಸಾಲ್ ಬಿಡುಗಡೆ ಆದಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಸಕ್ಕರೆನ ಹೊರಗಡೆಯಿಂದ ಸೇವನೆ ಮಾಡ್ತಾಯಿದ್ದೀವಿ. ರಕ್ತದಲ್ಲಿ ಸಕ್ಕರೆ ತುಂಬ ಜಾಸ್ತಿ ಆಗೋಯಿತು, ಇನ್ಸುಲಿನ್ ಬಿಡುಗಡೆ ಆಯಿತು ಸಕ್ಕರೆಯನ್ನು ಕಮ್ಮಿ ಮಾಡೋದಕ್ಕೆ. ಆವಾಗೇನಾಯಿತು, ಇದು ಪದೇ ಪದೇ ನಡೆಯೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋಯಿತು. ಯಾವುದನ್ನು ನೀವು ಅತಿ ಹೆಚ್ಚು ಮಾಡ್ತಾ ಬರ್ತೀರಾ, ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಯಿತು, ಅದೇ ಡಯಾಬಿಟಿಸ್. ಹಾಗಾಗಿ ಡಯಾಬಿಟಿಕ್ ಬರೋ ಅಂಥದ್ದು ಸಕ್ಕರೆ ಮತ್ತು ಒತ್ತಡದಿಂದ ಅಂತ ಎಲ್ಲರಿಗೂ ಗೊತ್ತು. ಅದರ ಹೊರತಾಗಿ ಸೌಂದರ್ಯಕ್ಕೂ ಸಕ್ಕರೆಗೂ ಏನು ಸಂಬಂಧ ಅಂತ ನಾವು ನೋಡೋದಾದರೆ, ಬಹಳ ಮುಖ್ಯವಾಗಿ ಸಕ್ಕರೆ ಏನು ಮಾಡುತ್ತೆ, ನಮ್ಮ ಸ್ನಾಯುಗಳಲ್ಲಿರುವ ಕೊಲಾಜನ್ ಅಂತ ಒಂದಿದೆ, ಅದೊಂದು ಪ್ರೋಟೀನು. ಆ ಪ್ರೋಟೀನನ್ನು ಹಾಳು ಮಾಡುತ್ತೆ. ಯಾವ ಥರ ಮಾಡುತ್ತೆ ಅಂದರೆ, ಸಕ್ಕರೆ ರಕ್ತದಲ್ಲಿ ಹೆಚ್ಚಾದ ಸಕ್ಕರೆ ರಕ್ತದಲ್ಲಿ ಇರುತ್ತಲ್ಲ, ಅದು ರಕ್ತದ ಸರ್ಕ್ಯುಲೇಷನಲ್ಲಿರುತ್ತೆ. ಅದು ಪ್ರೋಟೀನ್ಗಳ ಜೊತೆ ಬೈಂಡ್ ಆಗುತ್ತೆ, ಲಿಪಿಡ್ಸ್ಗಳ ಜೊತೆ ಬೈಂಡ್ ಆಗುತ್ತೆ, DNA ಜೊತೆನೂ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಈಗ ಪ್ರೋಟೀನ್ ಜೊತೆ ಬೈಂಡ್ ಆಗಿದಾಗ ಆ ಪ್ರಾಸೆಸನ್ನು ಗ್ಲೈಕೇಷನ್ ಅಂತ ಕರಿತೀವಿ. ಆ ನಂತರ ಆ ಪ್ರಾಡಕ್ಟ್ನ ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಅಂತ AGES ಅಂತ ಕರಿತೀವಿ. ಒಂದು ಡಯಾಬಿಟಿಕ್ದು ಪ್ರಾಜೆಕ್ಟ್ ಇತ್ತು ನನ್ನ ಹತ್ರ, ಅದರಲ್ಲಿ ನಾನು ಮುಖ್ಯವಾಗಿ ನೋಡ್ತಾ ಇದ್ದಿದ್ದು AGES, ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್. ಯಾವ ಥರ ನಮ್ಮ ದೇಹವನ್ನು ಬೇರೆ ಬೇರೆ ದೇಹದ ವಿವಿಧ ಅಂಗಾಂಗಗಳನ್ನು ನಾಶ ಮಾಡುತ್ತೆ, ಯಾವ ರೀತಿ ಇನ್ಫರ್ಟಿಲಿಟಿನೂ ಉಂಟು ಮಾಡುತ್ತದು ಅಂತ, ಬಂಜೆತನವನ್ನು ಉಂಟು ಮಾಡುತ್ತದು ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್. ಕಾರಣ ಅದು ಕೊಲಾಜನ್, ಅದು ಪ್ರೋಟೀನು, ಅದ್ರ ಜೊತೆ ಬೈಂಡ್ ಆಗಿ ಅದನ್ನು ನಾಶ ಮಾಡ್ತಾ ಬರುತ್ತೆ. ಯಾವಾಗ ಈ ಗ್ಲೂಕೋಸು ಈ ಪ್ರೋಟೀನ್ ಜೊತೆ ಬೈಂಡ್ ಆಯಿತು, ಗ್ಲೈಕೇಷನ್ ಆಯಿತು, ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಗಳು ಬಿಡುಗಡೆ ಆಯಿತು, ಅದೇನು ಮಾಡುತ್ತೆ, ಪ್ರೋಟೀನನ್ನು ನಾಶ ಮಾಡೋದ್ರಿಂದ ಕೊಲಾಜನ್ ನಾಶ ಆಗುತ್ತೆ, ಮತ್ತು ಗಟ್ಟಿ ಆಗುತ್ತೆ, ಸ್ಕಿನ್ನು ಸ್ಟಿಫ್ ಆಗುತ್ತೆ, ಸ್ಕಿನ್ನು ಸುಕ್ಕು ಬರುವಂತಹದ್ದು, ಆ ಎಲಾಸ್ಟಿಸಿಟಿ ಹೋಗುವಂತಹದ್ದು, ಇದನ್ನು ನಾವು ನೋಡ್ತೀವಿ. ಬರೀ ಕೊಲಾಜನ್ ಅಲ್ಲ, ಎಲಾಸ್ಟಿನ್ ಅಂತ ಇನ್ನೊಂದು ಪ್ರೋಟೀನ್ ಇದೆ, ಆ ಎಲಾಸ್ಟಿನು ಸಹ ನಾಶ ಆಗ್ತಾ ಬರುತ್ತೆ. ಸಕ್ಕರೆನ ನಾವು ಜಾಸ್ತಿ ಸಕ್ಕರೆ ಸಿಹಿ ತಿಂಡಿಗಳನ್ನು ಅತಿ ಹೆಚ್ಚು ಸೇವನೆ ಮಾಡ್ದಂಗೆ ಕೊಲಾಜನ್ ನಾಶ ಆಗುತ್ತೆ, ಎಲಾಸ್ಟಿನ್ ನಾಶ ಆಗುತ್ತೆ. ಇದರ ಜೊತೆಯಲ್ಲಿ ಈ ಒಂದು ಪ್ರಾಡಕ್ಟ್ ಬಿಡುಗಡೆ ಆಯ್ತಲ್ಲ, ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್, ಇದೇನು ಮಾಡುತ್ತೆ, ರೆಸೆಪ್ಟಾರ್ಗಳಿದೆ, AGE ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ರೆಸೆಪ್ಟಾರ್ಸ್ ಅಂತ. ಆ ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿಬಿಡುತ್ತದೆ ಜಾಸ್ತಿ, ಅದು ನಮ್ಮ ಇದರಲ್ಲಿ ಸರ್ಕ್ಯುಲೇಷನಲ್ಲಿರುತ್ತಲ್ಲ, ಬೈಂಡ್ ಆದಾಗ ಏನು ಮಾಡುತ್ತೆ, ಅದು 2 ಪಾತ್ವೆಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆ ರೆಸೆಪ್ಟಾರ್ ಜೊತೆ ಹಿಂಗೆ ಬೈಂಡ್ ಆಗುತ್ತಲ್ಲ, ಒಳಗಡೆ ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಯಾವ ಜೀನ್ಸ್ ಅಂದರೆ ಇನ್ಫ್ಲಮೇಟರಿ ಪಾತ್ವೇಯನ್ನು ಆ್ಯಕ್ಟಿವೇಟ್ ಮಾಡುವ ಜೀನ್ಸ್ಗಳು. ಮುಖ್ಯವಾಗಿ ಅದರಲ್ಲಿ ಈ ನ್ಯಾಚುರಲ್ ಫ್ಯಾಕ್ಟರ್ ಕಪ್ಪಾ B ಅಂತ ಪಾತ್ವೆ ಅಂತ ಹೇಳ್ತೀವಿ, ಅದು ಇನ್ಫ್ಲಮೇಷನ್ನ ಉಂಟು ಮಾಡುವಂಥದ್ದು. ಅದು ಪಾತ್ವೆ ಆ್ಯಕ್ಟಿವೇಟ್ ಆದರೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಬಿಡುಗಡೆಯಾಗುತ್ತೆ, ಇಂಟರ್ಲ್ಯೂಕಿನ್ 6 ಬಿಡುಗಡೆಯಾಗುತ್ತೆ. ಇವೆಲ್ಲ ಏನು ಅಂತಂದರೆ ಇನ್ಫ್ಲಮೇಟರಿ ಸೈಟೋಕೈನ್ಗಳು.
ದೇಹದಲ್ಲಿ ನಮಗೆ ಗೊತ್ತಿಲ್ಲದಂತೆ ದೇಹದ ವಿವಿಧ ಅಂಗಾಂಗಗಳು ಜೀವಕೋಶಗಳು ನಾಶ ಆಗ್ತಾ ಬರುತ್ತೆ. ಇನ್ಫ್ಲಮೇಷನ್ ಯಾವಾಗ ಆಗೋದು ಅಂದರೆ ಹೊರಗಡೆಯಿಂದ ಯಾವುದೋ ಒಂದು ಪ್ಯಾಥೋಜನ್ ದೇಹದ ಒಳಗಡೆ ಬಂದಾಗ ಮ್ಯಾಕ್ರೋಫೇಜಸ್ಸು ನಮ್ಮ ರಕ್ಷಣಾ ವ್ಯವಸ್ಥೆ ಆ ಪ್ಯಾಥೋಜನ್ನ ನಾಶ ಮಾಡೋದಕ್ಕೆ ಇನ್ಫ್ಲಮೇಷನ್ ಉಂಟು ಮಾಡೋದು. ಅದು ಒಂದು ಸಣ್ಣ ಪ್ರಮಾಣದಲ್ಲಾಗುತ್ತೆ, ಅದು ಓಕೆ. ಬಟ್ ಇದೇನಾಗುತ್ತೆ, ಜಾಸ್ತಿ ಆದಂಥ AGES ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ದೇಹದಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡ್ತಾ ಬರುತ್ತೆ. ಅದರಿಂದ ದೇಹದ ವಿವಿಧ ಅಂಗಾಂಗಗಳು ಫೇಲ್ಯೂರ್ ಆಗುತ್ತೆ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೋಸ್ಕರನೇ ಡಯಾಬಿಟಿಕ್ ಇದ್ದವ್ರಿಗೆ ಬೇಗ ಗಾಯವಾಸಿ ಆಗೋದಿಲ್ಲ. ಏನಕ್ಕೆ ಅಂದರೆ ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟಿಂದನೇ ನಡೆಯುವಂಥದ್ದು ನರ್ವ್ ಎಂಡ್ಗಳನ್ನು ನಾಶ ಮಾಡ್ತಾ ಬರುತ್ತೆ. ಅದಕ್ಕೆ ನೋಡಿ ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ, ಸೆನ್ಸೇಷನ್ ಕಮ್ಮಿ ಆಗುತ್ತೆ, ಪಾದಗಳಲ್ಲಿ ಸೆನ್ಸೇಷನ್ ಕಮ್ಮಿ ಆಗ್ತಾ ಬರುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಅದರ ಜೊತೆಗೆ ಅವರ ಕಿಡ್ನಿ ಆಗ್ಬೋದು, ಲಿವರ್ ಆಗ್ಬೋದು, ಬೇರೆ ಬೇರೆ ಅಂಗಾಂಗಗಳು, ನ್ಯೂರೋಪತಿ, ನೆಫ್ರೋಪತಿ ಅಂತೆಲ್ಲ ಹೇಳ್ತೀವಿ ನೋಡಿ, ಕಣ್ಣಿನಲ್ಲಿ ಕ್ಯಾಟ್ರಾಕ್ಟ್ ಜಾಸ್ತಿ ಬೇಗ ಉಂಟಾಗೋಂಥದ್ದು, ಕಣ್ಣಿನ ತೊಂದರೆಗಳು ಉಂಟಾಗೋಂಥದ್ದು, ಇಂಥದಕ್ಕೆಲ್ಲ ಕಾರಣ ಮುಖ್ಯವಾಗಿ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಗಳೇ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಜೊತೆಗೆ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ನ ಜಾಸ್ತಿ ಮಾಡ್ತಾ ಬರುತ್ತಿದ್ದು, ಇದು ಒಳ್ಳೆಯದಲ್ಲ. ನಾನು ಹಿಂದೆ ಒಂದು 200 ವಿಡಿಯೋದಲ್ಲೂ ಎಲ್ಲ ಇದನ್ನೇ ಹೇಳ್ತಾ ಬಂದಿರೋದು ನಾನು. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಏನಿದೆ ಅದು ದೇಹದಲ್ಲಿ ಬಿಡುಗಡೆಯಾಗುವಂಥ ವಿಷಗಳು. ನಾರ್ಮಲ್ ನಮ್ಮ ಚಯಾಪಚಯ ಕ್ರಿಯೆ ಅಥವಾ ಮೆಟಬಾಲಿಸಮಲ್ಲಿ ಅಲ್ಪ ಪ್ರಮಾಣದಲ್ಲಿ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಬಿಡುಗಡೆ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ, ಅದು ಹೆಚ್ಚೇನಿಲ್ಲ. ಆದರೆ ಅದನ್ನು ತಡೆಗಟ್ಟಲು ದೇಹದ ಒಳಗಡೆ ರಕ್ಷಣಾ ವ್ಯವಸ್ಥೆ ಇದೆ. ಕೆಲವೊಂದು ಕಿಣ್ವಗಳಿದೆ, ಎನ್ಸೈಮ್ಸ್ಗಳಿದೆ, ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್, ಕೆಟಲೇಸ್, ಗ್ಲೂಟಥಯಾನ್ ಅಂತ ಲಿವರಲ್ಲಿರುವಂಥ ಮಾಸ್ಟರ್, ಅದು ಕಿಂಗ್ ಮೇಕರ್ ಥರ. ಅದು ಹೆಂಗೆ ಅಂದರೆ ಗ್ಲೂಟಥಯಾನ್ ಚೆನ್ನಾಗಿತ್ತು ಅಂತಂದರೆ ಬಹಳಷ್ಟು ವಿಷಗಳನ್ನು ನಿರ್ವಿಷಯುಕ್ತ ಮಾಡಿಬಿಡುತ್ತದು. ಅದ್ಭುತವಾದ ಒಂದು ಎನ್ಸೈಮ್ ಅದು, ಲಿವರಲ್ಲಿ ಬಿಡುಗಡೆ ಆಗುವಂಥದ್ದು. ಹಾಗಾಗಿ ಈ ಎಲ್ಲ ಎನ್ಸೈಮ್ಸ್ಗಳು ಬಿಡುಗಡೆಯಾಗಿ ವಿಷವನ್ನು ನಿರ್ವಿಷಯುಕ್ತ ಮಾಡುತ್ತೆ. ಇದು ನಾರ್ಮಲ್ ಪ್ರಾಸೆಸ್ಸು, ನಾವು ಹೆಲ್ತಿಯಾಗಿರ್ತೀವಿ. ಸಕ್ಕರೆಯನ್ನು ಜಾಸ್ತಿ ಸೇವನೆ ಮಾಡಿದಂಥ ವ್ಯಕ್ತಿಗಳಲ್ಲಿ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಯಾವಾಗ ಜಾಸ್ತಿ ಆಯಿತು, ಅದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ನ ಹೆಚ್ಚು ಬಿಡುಗಡೆ ಮಾಡೋದ್ರಿಂದ ದೇಹದಲ್ಲಿರುವ ರಕ್ಷಣಾ ವ್ಯವಸ್ಥೆ ಏನಿದೆ ಅದು ಕಡಿಮೆ ಆಯಿತು. ವಿಷ ಜಾಸ್ತಿ ಆಗಿದೆ, ರಕ್ಷಣಾ ವ್ಯವಸ್ಥೆದು ಕಮ್ಮಿ ಇದ್ದಾಗ ಏನಾಗುತ್ತೆ, ದೇಹದಲ್ಲಿ ವಿವಿಧ ಅಂಗಾಂಗಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಹಾಗಾಗಿ ಇದು ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು. ಮುಖ್ಯವಾಗಿ ಡ್ಯಾಮೇಜ್ ಆಗುವಂಥದ್ದು ಕೊಲಾಜನ್ನು ಸ್ನಾಯುಗಳಲ್ಲಿರುತ್ತೆ, ಮಸಲಲ್ಲಿ ಇರುವಂತಹದ್ದು. ಹಾಗಾಗಿ ಇದು ಬಹಳ ಮುಖ್ಯವಾದದ್ದು. ಸೊ ನಾವು ಇದರ ರಕ್ಷಣೆ ಪಡೆಯೋದಕ್ಕೋಸ್ಕರ ಇರುವಂಥ ವಿಜ್ಞಾನವನ್ನು ತಿಳಿಬೇಕು. ಯಾವ ರೀತಿ ರಕ್ಷಣೆ ಪಡಿಬೇಕು, ಸಕ್ಕರೆಯಿಂದ ನಮ್ಮ ಸೌಂದರ್ಯ ಹಾಳಾಗೋದನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನಾವು ನೋಡೋದಾದರೆ, ಕೊಲಾಜನ್ನು ಯಾವ ರೀತಿ ಅದು ಬಿಲ್ಡ್ ಆಗಿದೆ ಅಂದರೆ ಅದೊಂದು ಪ್ರೋಟೀನ್. ಅದರಲ್ಲಿ ಗ್ಲೈಸಿನ್ನು, ಪ್ರೋಲಿನ್ನು, ಹೈಡ್ರಾಕ್ಸಿ ಪ್ರೋಲಿನ್ ಅಂತ ಅಮೈನೋ ಆಸಿಡ್ಗಳಿದೆ. ಅಮೈನೋ ಆಸಿಡ್ ಅಂದರೆ ಸಣ್ಣ ಸಣ್ಣ ಅಣುಗಳದು, ಅವೆಲ್ಲ ಒಟ್ಟಾರೆ ಸೇರಿ ಪ್ರೋಟೀನ್ ಆಗುವಂಥದ್ದು. ಇದರಿಂದ ಮಾಡಲ್ಪಟ್ಟಿರುವಂಥದ್ದು. ಈ ಕೊಲಾಜನ್ನು ತುಂಬ ಚೆನ್ನಾಗಿರಬೇಕು ಅನ್ನೋದಾದರೆ ಕೆಲವೊಂದು ಎನ್ಸೈಮ್ಗಳು ದೇಹದಲ್ಲಿ ಆ್ಯಕ್ಟಿವೇಟ್ ಆಗಬೇಕು. ಅದು ಯಾವುದು ಅಂತಂದರೆ ಪ್ರೊಸೈಲ್ ಹೈಡ್ರಾಕ್ಸಿಲೇಸ್ ಅನ್ನೋದು ಒಂದು, ಆಮೇಲೆ ಲೈಸೈಲ್ ಹೈಡ್ರಾಕ್ಸಿಲೇಸ್ ಅಂತ 2 ಎನ್ಸೈಮ್ಗಳು. ಈ ಕಿಣ್ವಗಳು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ನಿಮಗೆ ವಿಟಮಿನ್ ಸಿ ಬೇಕು. ಅದಕ್ಕೋಸ್ಕರನೇ ನಮ್ಮ ಆಹಾರದಲ್ಲಿ ಖನಿಜಗಳು, ಲವಣಗಳು, ವಿಟಮಿನ್ಗಳು ಎಲ್ಲ ನಾವು ಏನಕ್ಕೆ ತಗೊತಾ ಇದ್ದೀವಿ ಅಂತಂದರೆ ದೇಹದಲ್ಲಿ ನಡೆಯುವ 3000 ಕ್ರಿಯೆಗಳನ್ನು ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ವಿಟಮಿನ್ ಸಿ ಬೇಕಾಗುತ್ತೆ, ಮತ್ತು ವಿಟಮಿನ್ ಎ ಬೇಕಾಗುತ್ತೆ, ಆಮೇಲೆ ಕ್ಯಾಲ್ಶಿಯಂ ಬೇಕು, ಮೆಗ್ನೀಷಿಯಮ್ ಬೇಕು, ಐರನ್ ಬೇಕು. ಇವೆಲ್ಲ ಬೇಕಾಗಿರೋದು ಈ ಕ್ರಿಯೆಗಳು ನಡಿಬೇಕಲ್ಲ, ಅದಕ್ಕೆ ಕೋಫ್ಯಾಕ್ಟರ್ ಆಗಿ ವಿಟಮಿನ್ ಸಿ ಕೆಲಸ ಮಾಡುತ್ತೆ. ಯಾವಾಗ ದೇಹದಲ್ಲಿ ವಿಟಮಿನ್ ಸಿ ಇರುತ್ತೆ, ಈ ಎನ್ಸೈಮ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಎನ್ಸೈಮ್ ಆ್ಯಕ್ಟಿವೇಟ್ ಆದಾಗ ಕೊಲಾಜನನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಬರುತ್ತೆ. ಒಂದು ಕಡೆ ಸ್ವೀಟ್ ತಿಂದು ಕೊಲಾಜನ್ ಹಾಳಾಗಿರ್ಬೋದು, ಕೊಲಾಜನ್ ಬಿಲ್ಡಪ್ ಆಗಬೇಕು ದೇಹದಲ್ಲಿ ಅಂದರೆ ವಿಟಮಿನ್ ಸಿನೂ ಬೇಕದು. ಈಗ ನೀವು ವಿಟಮಿನ್ ಸಿ ಸೇವನೆ ಮಾಡಲಿಲ್ಲ ಅಂತಂದರೆ ಐರನ್ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಎಲ್ಲದರಲ್ಲೂ ಏನಾದರೂ ಸೈನ್ಸ್ ಇದೆಯಾ ಅಂತ ಅದೊಂದು ಹುಚ್ಚು ನನಗೆ. ಏನಾದರೂ ಸೈನ್ಸ್ ಇದೆಯಾ ಇದರಲ್ಲಿ ಅಂತ ನೋಡೋ ಅಂಥದ್ದು. ಈಗ ನಾನ್ ವೆಜಿಟೇರಿಯನ್ ಫುಡ್ ಕೊಡ್ತಾರಲ್ವ, ಈಗ ಬಿರಿಯಾನಿ ಕೊಡ್ತಾರೆ, ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಬಿರಿಯಾನಿ ಜೊತೆ ಏನು ಮಾಡ್ತಾರೆ, ಸಲಾಡ್ ಕೊಡ್ತಾರೆ, ಅದರಲ್ಲಿ ಮೊಸರು ಇದೆಲ್ಲ ಇರುತ್ತೆ, ಜೊತೆಗೆ ನಿಂಬೆಹಣ್ಣು ಕೊಡ್ತಾರೆ. ನಿಂಬೆಹಣ್ಣು ಯಾಕೆ ಕೊಡ್ತಾರೆ? ನಿಂಬೆಹಣ್ಣು ಯಾಕೆ ಕೊಡ್ತಾರೆ ಅಂತ ಯೋಚನೆ, ಹುಳಿ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರಲಿ ಅಂತ. ಆದರೆ ಆ ಮಾಂಸದಲ್ಲಿರುವ ಏನು ಒಂದು ಕ್ಯಾಲ್ಶಿಯಮ್ ಆಗ್ಬೋದು, ಐರನ್, ಮೇನ್ಲಿ ಐರನ್ ಕಂಟೆಂಟು, ಅದು ಅಬ್ಸಾರ್ಬ್ ಆಗಬೇಕು ಅಂದರೆ ವಿಟಮಿನ್ ಸಿ ಬೇಕೇ ಬೇಕು.
ಅದು ವಿಟಮಿನ್ ಸಿ ಇಲ್ಲದೆ ನೀವು ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಅಬ್ಸಾರ್ಬ್ ಆಗೋದಿಲ್ಲ. ಅದು ಎರಡು ಸೇರ್ಕೊಂಡಾಗ ಮಾತ್ರ ಆಗುವಂಥದ್ದು. ಈಗ ನಾವು ಏನು ಮಾಡ್ತೀವಿ, ನಮಗೆ ಈ ಸೈನ್ಸ್ ಗೊತ್ತಿಲ್ಲ, ಕಬ್ಬಿಣಾಂಶ ಇರೋದನ್ನು ಚೆನ್ನಾಗಿ ತಿಂತೀವಿ, ಏನೂ ಪ್ರಯೋಜನ ಆಗ್ತಾಯಿಲ್ಲ. ಏಕೆಂದರೆ ವಿಟಮಿನ್ ಸಿ ಇಲ್ಲವೇ ಇಲ್ಲ ದೇಹದಲ್ಲಿ, ಅದು ಅಬ್ಸಾರ್ಬ್ ಆಗೋದಿಲ್ಲ. ಆಮೇಲೆ ವಿಟಮಿನ್ ಸಿ ಎಷ್ಟೋ ರಾಸಾಯನಿಕ ಕ್ರಿಯೆಗಳಿಗೆ ಕೆಟಲಿಸ್ಟ್ ಥರ ಕೆಲಸ ಮಾಡುತ್ತೆ. ಸ್ಟಾರ್ಟ್ ಆಗಬೇಕು ಅಂದರೆ ಇದಿರಲೇಬೇಕು, ಇದಿಲ್ಲ ಅಂದರೆ ಆ ಕ್ರಿಯೆ ಯಾವುದು ಸ್ಟಾರ್ಟ್ ಆಗೋದೇ ಇಲ್ಲ. ಸುಮಾರು ಜನ ಅನ್ಕೊಂತಾರೆ ನಾವು ಅಷ್ಟು ಚೆನ್ನಾಗಿರೋ ಆಹಾರ ಸೇವನೆ ಮಾಡ್ತೀವಿ, ಹಂಗೂ ಇದು. ಕಾರಣ ಏನು ಅಂದರೆ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗಬೇಕು ಅಂತಂದರೆ ವಿಟಮಿನ್ ಸಿ ಬೇಕು. ವಿಟಮಿನ್ ಸಿನೇ ತಗೊತಾ ಇಲ್ಲ ನೀವು. ಉದಾಹರಣೆಗೆ ನೋಡಿ, ಹಳ್ಳಿ ಜನರ ಒಂದು ಆಹಾರ ಪದ್ಧತಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾವಾಗಲೂ. ಈಗ ನಾನು ನೋಡಿರೋದು ಮೈಸೂರು ಕಡೆ ಅಂದರೆ ರಾಗಿ, ನಾವು ಹೆಚ್ಚಾಗಿ ರಾಗಿಯನ್ನು ಬಳಕೆ ಮಾಡ್ತೀವಿ. ನಿಮ್ಮ ಕಡೆ ಜೋಳ. ರಾಗಿ ಮುದ್ದೆ ಮಾಡ್ತಾರಲ್ವ, ಅದ್ರ ಜೊತೆಗೆ ಉಪ್ಸಾರು ಅಂತ ಮಾಡ್ತಾರೆ ಅವರು. ಸಾಮಾನ್ಯವಾಗಿ ಮಾಡೋ ಅಂಥದ್ದು ಸೊಪ್ಪಿನ ಸಾರುಗಳು. ಉಪ್ಸಾರು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ನುಗ್ಗೆ ಸೊಪ್ಪು. ನಾನು ಮೊರಿಂಗ ಬಗ್ಗೆ ಹೇಳಿದ್ದೀನಿ ನೋಡಿ ಒಂದು ವಿಡಿಯೋ, ನಿಜವಾಗ್ಲೂ ಎಂಥ ಅದ್ಭುತ ಅಂದರೆ ಅದ್ರ ಬಗ್ಗೆ ನಾನು ಓದ್ತಾ ನನಗೆ ಅಯ್ಯೋ ಎಕ್ಸೈಟ್ ಆಗಿಬಿಡುತ್ತೆ. ಹೆಂಗೆ ಥ್ರಿಲ್ ಆಗ್ತಾ ಇರುತ್ತೆ. ನೀವು ಹೆಂಗೆ KGF ಟಾಕ್ಸಿಕ್ ಟ್ರೈಲರ್ ನೋಡಿ ಥ್ರಿಲ್ ಆಗ್ತೀರಾ, ನೀವೆಲ್ಲ ಅದಕ್ಕೆ ಥ್ರಿಲ್ ಆದರೆ ನನಗೆ ಥ್ರಿಲ್ ಕೊಡೋದು ಓದ್ತಾ ಅಯ್ಯೋ ಇದು ಹೆಂಗಪ್ಪ, ಇದು ಈ ಥರ ಮೆಕ್ಯಾನಿಸಮ್ ಇದೆಯಲ್ಲ ಅನ್ನೋದು ಅಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ನನಗೆ. ಅದು ನುಗ್ಗೆ ಸೊಪ್ಪು ಅಥವಾ ಸೊಪ್ಪಿನ ಒಂದು ಇದು ಮಾಡ್ತಾರೆ, ಕಾಳುಗಳು ಹಾಕಿ ಮಾಡಿರ್ತಾರೆ. ಜೊತೆಗೆ ಖಾರ ಅಂತ ಮಾಡ್ತಾರೆ, ಜೊತೆಗೆ ನಿಂಬೆಹಣ್ಣು ಇಟ್ಕೊಂತಾರೆ. ರಾಗಿಯಲ್ಲಿ ನಿಮಗೆ ಇದೆ, ಐರನ್ ಇದೆ. ಅದು ಅಬ್ಸಾರ್ಬ್ ಆಗಬೇಕು ಅಂದರೆ ನಿಂಬೆಹಣ್ಣು ಆಯಿತು, ಪೆಪ್ಪರ್ ಆಯಿತು, ಮೆಣಸಿನ್ಕಾಯಿ ಆಯಿತು, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರೆ. ಅದ್ರ ಜೊತೆಗೆ ಪ್ರೋಟೀನ್ ಯುಕ್ತ ಕಾಳುಗಳು, ಸೊಪ್ಪುಗಳು, ಸೊಪ್ಪಲ್ಲಿ ಎಲ್ಲ ರೀತಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಐರನ್, ಜಿಂಕ್ ಎಲ್ಲ ಇರುತ್ತೆ. ಟೊಮೆಟೊ ಹಾಕಿರ್ತಾರೆ, ಲೈಕೋಪಿನ್ ಇರುತ್ತೆ. ಎಷ್ಟು ಪ್ರೋಟೀನು, ಎಂಥ ಅದ್ಭುತವಾದ ಆಹಾರ. ಎಣ್ಣೆ ಇಲ್ಲ, ಟ್ರಾನ್ಸ್ಫ್ಯಾಟ್ ಇಲ್ಲ, ಚೀಸ್ ಇಲ್ಲ, ಏನೂ ಇಲ್ಲ. ಇಂಥ ಆಹಾರ ತಿಂದ ಮೇಲೆ ಮನುಷ್ಯ ಹೆಂಗಿರ್ತಾನೆ ಹೇಳಿ ಅಲ್ವಾ? ಈಗ ನಾವು ಎಲ್ಲಿ ತಿಂತಾರದು ಪಿಜ್ಜಾ, ಬರ್ಗರ್ ಅಂತಂದರೆ ಆ ದೇಹನೂ ಒಳಗಡೆಯಿಂದ ಪೊಳ್ಳೆ ಅದು. ಹಾಗಾಗಿ ನಿಂಬೆಹಣ್ಣು ಎಷ್ಟರ ಮಟ್ಟಿಗೆ ಅಂದರೆ ಕೆಟಲಿಸ್ಟ್ ಥರ ಅದು. ಈ ಎಲ್ಲ ಎಂಜೈಮ್ಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದರಲ್ಲಿ ಮೇನ್ ಐರನ್ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ನಿಂಬೆಹಣ್ಣು ಬೇಕೇ ಬೇಕು. ಇದು ಅತ್ಯಂತ ಪ್ರಮುಖವಾದದ್ದು. ಇದರ ಜೊತೆಗೆ ಕಾಪರ್ ಅಷ್ಟೇ, ಅದರಲ್ಲಿ ಲೈಸೈಲ್ ಆಕ್ಸಿಡೇಸ್ ಅನ್ನುವ ಒಂದು ಎಂಜೈಮ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಕಾಪರ್ ಸಹ ದೇಹಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋಂಥದ್ದು. ಜಿಂಕ್ ಏನು ಮಾಡುತ್ತೆ ಅಂತಂದರೆ ಅದು ಫೈಬ್ರೋಬ್ಲಾಸ್ಟ್ ಸೆಲ್ಲನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತಹದ್ದು ಜಿಂಕ್. ಇದು ಎಲ್ಲಿ ಸಿಗುತ್ತೆ? ನಮ್ಮ ಕಾಪರ್ ಯಾವುದರಿಂದ ಸಿಗುತ್ತೆ? ನಾವು ಎಲ್ಲ ಆಹಾರದಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸಿಕ್ಕುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಹೇಳೋದು, ನಾವು ಸಾಮಾನ್ಯವಾಗಿ ಈ ಜಿಂಕು, ಕಾಪರು, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ಮು ಎಲ್ಲ ಸೊಪ್ಪುಗಳಲ್ಲಿದೆ. ಆಮೇಲೆ ತರಕಾರಿಗಳಲ್ಲಿ ಕೆಲವುದರಲ್ಲಿದೆ, ಆಮೇಲೆ ಕಾಳುಗಳಲ್ಲಿ ಇದೆ, ಮತ್ತು ರಾಗಿ ಇದರಲ್ಲೂ ಅಷ್ಟೇ ಕ್ಯಾಲ್ಶಿಯಮ್ ತುಂಬ ಇದೆ, ಐರನ್ ಇದೆ. ಈ ಥರ ಎಲ್ಲ ಇದರಲ್ಲೂ ಯಥೇಚ್ಛವಾಗಿ ಮೆಂತ್ಯ ಸೊಪ್ಪಲ್ಲಿ ಯಥೇಚ್ಛವಾಗಿ ನಿಮಗೆ ಕ್ಯಾಲ್ಶಿಯಂ ಸಿಕ್ಕುತ್ತೆ. ಈ ಥರ ಎಲ್ಲದರಲ್ಲೂ ಇದೆ. ಅದಕ್ಕೋಸ್ಕರ ಇವನ್ನೆಲ್ಲ ನಾವು ಸೇವನೆ ಮಾಡಬೇಕು ಅಂತ. ಇದನ್ನು ಮಾಡ್ತಾ ಬಂದರೆ ಸಕ್ಕರೆ AGS ಇರುತ್ತಲ್ಲ, ಅದನ್ನು ಇವು ಸಮ್ ಎಕ್ಸ್ಟೆಂಟ್ ಕೊಲಾಜನ್ನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ. ನೀವು ಸ್ವೀಟ್ ತಿಂದ್ರೂ ಸ್ವಲ್ಪ ಪ್ರಮಾಣದಲ್ಲಿ, ಅದ್ರ ಜೊತೆಗೆ ಇದೆಲ್ಲ ನಾವು ಆಹಾರದಲ್ಲಿ ಕ್ಯಾಲ್ಶಿಯಮ್ ಇರೋಂಥದ್ದು ಅಥವಾ ವಿಟಮಿನ್ ಸಿ ಯುಕ್ತವಾದ ಆಹಾರವನ್ನು ನಾವು ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ. ಜೊತೆಯಲ್ಲಿ ನಾವು ಇನ್ನೊಂದು ಬಹಳ ಮುಖ್ಯವಾಗಿ ವಿಟಮಿನ್ ಸಿದೊಂದು ಹೇಳಿದೆ. ಸಕ್ಕರೆ, ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ಸಕ್ಕರೆಯಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಒಂದು ಸಕ್ಕರೆ ಕಮ್ಮಿ ಮಾಡಬೇಕು, ಇನ್ನೊಂದು ವಿಟಮಿನ್ ಸಿ ತಗೋಬೇಕು. ಜೊತೆಗೆ ವಿಟಮಿನ್ ಡಿ ಕೊರತೆ ಮಾತ್ರ ಇವಾಗ ಯಾವ ಥರ ಅಂತಂದರೆ, ಹಿಂದೆ ಎಲ್ಲ ವಿಟಮಿನ್ ಎ ಕೊರತೆ ಇರ್ತಿತ್ತು. ಏನಂದರೆ ನೈಟ್ ಬ್ಲೈಂಡ್ನೆಸ್ ಅಂತ ಮಕ್ಳಿಗೆ ಬರ್ತಾಯಿತ್ತು, ರಾತ್ರಿಯ ಇರುಳು ಕುರುಡು ಅಂತ ಕೇಳಿರ್ಬೋದು ನೀವು, ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ. ಬಟ್ ಇವಾಗ ಆಮೇಲೆ ಏನು ಮಾಡಿದ್ರು, ಶಾಲಾ ಕಾಲೇಜುಗಳಲ್ಲಿ, ಸ್ಕೂಲ್ಸ್ಗಳಲ್ಲಿ ವಿಟಮಿನ್ ಡಿ ಯುಕ್ತ ಮಾತ್ರೆಗಳನ್ನು ಕೊಡ್ತಾಯಿದ್ರು. ಈಗ ಇಲ್ಲ, ವಿಟಮಿನ್ ವಿಟಮಿನ್ ಎಗಿನ ವಿಟಮಿನ್ ಡಿ ಡಿಫಿಷಿಯನ್ಸಿ ಜಾಸ್ತಿ. ಈ ಇರುಳು ಕುರುಡಿಗೆ ವಿಟಮಿನ್ ಎ ಬೇಕದು. ಎ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದು ಯಾರಿಗೆ ಚೆನ್ನಾಗಿರುತ್ತೆ, ಕಣ್ಣು ತುಂಬ ಅದ್ಭುತವಾಗಿರುತ್ತೆ ಅವ್ರಿಗೆ. ಎ ರೆಟಿನಾಲ್ ಅದನ್ನು ಇದು ಮಾಡೋ ಅಂಥದ್ದು, ರೆಟಿನಾಪ್ಸಿನ ಬಿಡುಗಡೆ ಮಾಡುತ್ತೆ.
ತುಂಬ ಹೆಚ್ಚು ಇರೋವಂಥದ್ದು ಕೆರೋಟಿನಾಯ್ಡ್ ಫುಡ್. ಅದರಲ್ಲಿ ಕೆಂಪು ಕಲರ್ ಯಾವ್ದು ಬರುತ್ತೆ, ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಆಮೇಲೆ ಹೊನಗನ ಸೊಪ್ಪು ಅಂತ ಒಂದಿದೆ, ಅದು ತಿಂದ್ರೆ ಕಣ್ಣೆ ಬಂದ್ಬಿಡುತ್ತೆ ಅಂತ ಅಂದರೆ ಉತ್ಪ್ರೇಕ್ಷೆ ಅದು. ಈ ಹಳ್ಳಿ ಜನನ ಕೇಳಿ ನಾನು ತುಂಬ ಸಣ್ಣವಳಿದ್ದಾಗ ಆವಾಗ ತುಂಬ ಓದ್ತಾ ಇದ್ದೆ, ನಾನು ತುಂಬ ರೇಷಿಯಸ್ ರೀಡರ್ ನಾನು, ಮತ್ತು ಒಂಥರ ಕುಡ್ಮಿ ಅಂತಾರಲ್ಲ ಹಂಗೆ ಫಸ್ಟ್ ರ್ಯಾಂಕು ನಾನೇ ತಗೋಬೇಕು, ಯಾರಿಗೂ ಬಿಟ್ಟು ಕೊಡಾಗಿಲ್ಲ, ಆ ಥರದ್ದೆಲ್ಲ ಇದ್ವು ನಂದು ಕತೆಗಳು. ತುಂಬ ಓದ್ತಾ ಇದ್ದೆ. ಆವಾಗ ಸ್ಪೆಕ್ಸ್ ಬಂತು. ಆಗ ನಮ್ಮ ತಂದೆಯ ತಾಯಿ ಒಬ್ಬರು ಅಜ್ಜಿ, ಅವರು ವಯಸ್ಸಾಗಿದೆ, ಅವ್ರು ಎಷ್ಟು ಗಟ್ಟಿಯಾಗಿದ್ದರು ನಿಜವಾಗ್ಲೂ. ನನಗೆ ಇವಾಗಿರೋಂಥ ನಾಲೆಡ್ಜ್ ಏನಾರು ಅವಾಗ ಇದ್ದಿದ್ರೆ ಬೇಕಾದಷ್ಟು ಅದೆಲ್ಲ ನಾನು ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೆ, ತಿಳ್ಕೊತಾ ಇದ್ದೆ. ಅವ್ರು ಯಾರು ಕನ್ನಡಕದ ಪಾರ್ಟಿಗಳೇ ಅಲ್ಲ, ಮಧ್ಯರಾತ್ರಿ ಒಬ್ಬರೇ ಅವರು ಗದ್ದೆಗೆ ಬಿಡ್ತಾರೆ, ನೀರು ಬಿಡೋದು ಅಂತ ಹೋಗ್ತಾರೆ 12 ಗಂಟೆ 1 ಗಂಟೆ ರಾತ್ರಿಲಿ. ಅಜ್ಜಿ ಒಬ್ಬರೇ ಹೋಗೋರು, ಏನು ಭಯ ಇಲ್ಲ, ಅಜ್ಜಿನೇ ಎಲ್ಲ ಮಾಡ್ತಾ ಇದ್ದಿದ್ದು, ಅಷ್ಟು ಧೈರ್ಯಶಾಲಿ ಹೆಣ್ಣವರು. ಆವಾಗ ಕಣ್ಣು ಕಾಣೋದವ್ರಿಗೆ ಅವ್ರು ಹೇಳೋರು, ನಾನು ಸ್ಪೆಕ್ಸ್ ಅಂದಾಗ ಅದು ಯಾಕೆ ಅದನ್ನೆಲ್ಲ ಹಾಕಂತೀಯ, ಅವನಿಗನ ಸೊಪ್ಪು ಚೆನ್ನಾಗಿ ತಿನ್ನು, ಸರಿಯಾಗಿ ಕಣ್ಣು ಬಂದ್ಬಿಡುತ್ತೆ ಅಂತ. ಕಣ್ಣು ನಾನು ಅದು ಹೆಂಗೆ ಅಂದರೆ ಕುರುಡ್ರಿಗೆ ಕಣ್ಣು ಬರುತ್ತೆ ಅನ್ನೋರು, ಅಂದರೆ ಉತ್ಪ್ರೇಕ್ಷೆ ಅದು. ಅಂದರೆ ಅದರಲ್ಲಿ ಬೀಟಾ ಕೆರೋಟಿನ್ ಇದೆ, ಅದೇನು ಮಾಡುತ್ತೆ, ರೆಟಿನಾಲ್ನ ಬಿಡುಗಡೆ ಮಾಡಿ, ರೊಡಾಪ್ಸಿನ್ನ ಹೆಚ್ಚು ಬಿಡುಗಡೆ ಮಾಡಿ ಕಣ್ಣು ನಮಗೆ ಚೆನ್ನಾಗಿ ಕಾಣುವ ಥರ ಮಾಡುತ್ತೆ ಅಂತ. ಹಾಗಾಗಿ ಇವೆಲ್ಲದೂ ನಾನು ಏನು ಹೇಳ್ತಿರೋದು, ವೈಟಮಿನ್ ಡಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಇವಾಗ ವೈಟಮಿನ್ ಡಿ ಡಿಫಿಷಿಯನ್ಸಿ ತುಂಬ ಜನಕ್ಕೆ ಕಾಮನ್ನು. ಏನಕ್ಕೆ ಅಂದರೆ ಸೂರ್ಯ ಬರೋದಕ್ಕೆ ಮೊದಲು ಆಫೀಸ್ ಒಳಗಡೆ ಬಂದಿರ್ತಾರೆ, ಸೂರ್ಯ ಮುಳುಗಿದ್ಮೇಲೆ ಆಫೀಸಿಂದ ಹೋಗ್ತಾರೆ, ಎಲ್ಲ AC, ಎಲ್ಲ ಗ್ಲಾಸ್ ಇದು ವಿತ್ ಕರ್ಟನ್ನು, ಇದು ತುಂಬ ಸಫೆಸ್ಟಿಕೇಟೆಡ್. ಸೂರ್ಯನಿಗೆ ಮುಖನೇ ತೋರಿಸೋದಿಲ್ಲ, ವಿಟಮಿನ್ ಡಿ ಸಿಂಥಸೈಸ್ ಆಗ್ತಿಲ್ಲ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ. ಇದೆಲ್ಲ ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದರ ಜೊತೆಯಲ್ಲಿ ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟಿಯೇಸ್ ಅಂತ ನಮ್ಮ ಸ್ನಾಯುಗಳಲ್ಲಿ ಇರುವಂತಹ ಒಂದು ಇದು ಎನ್ಸೈಮ್ ಥರ, ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಂಗೆ ಸ್ನಾಯುಗಳನ್ನು ಡಿಜನ್ರೇಷನ್ ಮಾಡ್ತಾ ಬರುತ್ತದೆ. ಹಾಗಾಗಿ ಇಂಥದ್ದು ಎಲ್ಲ ತೊಂದರೆಗಳಿಗೆ ನಮಗೆ ಬಿಡುಗಡೆ ಆಗಬೇಕು ಅಂದರೆ ಸಕ್ಕರೆನ ಕಮ್ಮಿ ಮಾಡಲೇಬೇಕು ನಾವು. ಅದ್ರ ಬದಲು ನ್ಯಾಚುರಲ್ ಶುಗರ್ ಏನಿದೆ, ಆ ಡೇಟ್ಸ್ಗಳು ಅದು ಅಂಥದನ್ನು ಸ್ವಲ್ಪ ತಿನ್ನಬಹುದು. ಹಣ್ಣುಗಳು ಅವೆಲ್ಲ ತಿನ್ಬೋದು, ಮಾವಿನ ಹಣ್ಣು ಎಲ್ಲ ಇದೆ ನೋಡಿ ಬೇಕಾದಷ್ಟು. ಮತ್ತು ನಮಗೆ ವೈಟಮಿನ್ ಸಿ ಬೇಕು ಅಂತಂದರೆ ಸಿಂಪಲ್ಲಾಗಿ ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಸೀಬೆಹಣ್ಣು ಈ ಬೇಕಾದಷ್ಟು ಸಿಗುತ್ತೆ. ಅದಂತೂ ತುಂಬ ಅವೈಲಬಲ್ಲು. ವಿಟಮಿನ್ ಸಿ ಡಿಫಿಷಿಯನ್ಸಿ ಅಂತ ಯಾರು ಅಂದರೆ ನಗಬೇಕಾಗುತ್ತೆ. ಏಕೆ ಅಂತಂದರೆ ಅಷ್ಟು ಯಥೇಚ್ಛವಾಗಿ ಸಿಕ್ಕುತ್ತೆ ನಮಗೆ, ಎಲ್ಲ ಕಾಲದಲ್ಲೂ ನಿಂಬೆಹಣ್ಣು ಸಿಕ್ಕುತ್ತೆ. ವಿಟಮಿನ್ D3 ಹೇಳಿದ್ರಲ್ಲ ನೀವು, ಅದ್ರ ಕೊರತೆಗೆ ಟ್ಯಾಬ್ಲೆಟ್ ತಗೋಬೇಕಾ, ಬಿಸಿಲಿಗೆ ಹೋಗಬೇಕು, ಟ್ಯಾಬ್ಲೆಟ್ ತಗೋಬೇಕು? ನೀವು ತುಂಬ ಕಮ್ಮಿ ಆಗಿದ್ರೆ ನಿಮಗೆ ಬಿಸಿಲಿಂದ ತಕ್ಷಣ ಮೇಕಪ್ ಮಾಡೋಕ್ಕಾಗೋದಿಲ್ಲ, ನೀವು ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕು. ತಗೊಂಡು ಒಂದು ಲೆವೆಲಿಗೆ ಬರುತ್ತೆ ನೋಡಿ, ಅದಾದಮೇಲೆ ರೆಗ್ಯುಲರ್ ಆಗಿ ಬಿಸಿಲಲ್ಲಿ ಸಪ್ಲಿಮೆಂಟ್ಸ್ ಅಂದರೆ ಏನು? ಸಪ್ಲಿಮೆಂಟ್ ಅಂದರೆ ಇಂಜೆಕ್ಷನು ಕೊಡ್ತಾರೆ, ಅದ್ರ ಜೊತೆಗೆ ಟ್ಯಾಬ್ಲೆಟ್ ಇರುತ್ತೆ. ಬಟ್ ಅದನ್ನು ಸ್ವಲ್ಪ ನೋಡ್ಕೊಂಡು ತಗೋಬೇಕು. ಅದು ಜಾಸ್ತಿ ಆದರೂ ತೊಂದರೆ ಆಗುತ್ತೆ, ಅದು ಕಮ್ಮಿ ಆದ್ರೂ ತೊಂದರೆ. ಇವೆಲ್ಲ ವಿಟಮಿನ್ಗಳು ಜಾಸ್ತಿ ಆದರೂ ಬೇರೆ ಥರ ತೊಂದರೆಗಳಾಗೋಗುತ್ತೆ. ಅದು ಜಾಸ್ತಿ ತಗೋಬಾರ್ದು. ಅದು ವಿಟಮಿನ್ ಡಿ ತಗೊಳ್ಳಿ ಅಂತ ಹೇಳ್ತಾರೆ. ವಾರಕ್ಕೆ ಒಂದು, ಅದು ಒಂದು ತಿಂಗಳು 4 ಇರ್ತದೆ ಅಥವಾ 8 ಇರುತ್ತೆ, 2 ತಿಂಗಳು ತಗೋಬೋದು. ಒಂದು ಲೆವೆಲ್ಗೆ ಬರುತ್ತೆ, ಆಮೇಲೆ ಇನ್ನೊಂದ್ಸಲ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ತುಂಬ ಕಾಮನ್ ಪ್ರಾಬ್ಲಮ್ ಅದು. ಹಾಗಾಗಿ ಸಕ್ಕರೆ ಅತಿಯಾಗಿ ಸೇವನೆ ಸೌಂದರ್ಯ ಖಂಡಿತ ಹಾಳಾಗುತ್ತೆ. ಬೇಕಾದ್ರೆ ನೀವು ನೋಡಿ, ಈ ಜೆನ್ಸಿಗಳಿದಾರಲ್ಲ, ವಿತ್ ಆಲ್ ಕಾಸ್ಮೆಟಿಕ್ಸು ಚೆನ್ನಾಗಿ ಕಾಣ್ತಾರೆ, ಆದರೆ ಅತಿಯಾದ ಸಕ್ಕರೆ ಚಾಕ್ಲೇಟ್ಸು. ಆದರೆ ಡಾರ್ಕ್ ಚಾಕ್ಲೇಟು ಪರವಾಗಿಲ್ಲ, ಅದೇನು ಅಂದರೆ ಸ್ವಲ್ಪ ಅದು ಯಾವುದು ಇದು ಜಾಸ್ತಿ ಇರುತ್ತೆ ಅದರಲ್ಲಿ, ಕೋಕೋವಾ. ಆದರೆ ಈ ಸಕ್ಕರೆ ಜಾಸ್ತಿ ಇದ್ದಂತಹ ಇದಾದರೆ, ಮತ್ತು ಇದು ಯಾವುದು ಈಗ ಜ್ಯೂಸ್ಗಳು ತಗೊಂತಾರೆ ನೋಡಿ, ಅದು ಸಾಫ್ಟ್ ಡ್ರಿಂಕ್ಸ್ಗಳಾಗ್ಬೋದು, ಫ್ರೆಶ್ ಜ್ಯೂಸ್ ಅಲ್ಲ ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು, ಅಥವಾ ಸಕ್ಕರೆನ ಪ್ರತಿಯೊಂದಕ್ಕೂ ಹಾಕೊಳ್ಳೋಂಥದ್ದು, ಅದೆಲ್ಲ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಈಗಿನ ಜನ್ಸಿಗಳಿಗೆ ಅರಿವು ಬರ್ತಾ ಇದೆ ಮೇಡಮ್. ತುಂಬ ಜನ ಈಗ ನಾವು ಹೆಂಗೆ ಎಜುಕೇಟ್ ಈಗ ಆಗ್ತಾ ಇದೀವಲ್ಲ, ಅವರು ತುಂಬ ಜನ ಎಜುಕೇಟ್ ಆಗಿ ಆಲ್ರೆಡಿ ಅದನ್ನಲ್ಲಿ ಮಿನಿಮೈಸ್ ಮಾಡ್ತಾರೆ, ಗೊತ್ತಿಲ್ಲ ಕೆಲವರು ಇರ್ಬೋದೇನೋ. ಬಟ್ ಜನ್ಸಿಗಳು ತುಂಬ ಜನ ದೇ ಆರ್ ಅವೇರ್ ಆಫ್ ದೀಸ್ ಥಿಂಗ್ಸ್. ಒಂದು 20% ಅವೇರ್ನೆಸ್ ಇದೆ. ಮತ್ತು ಅವೇರ್ನೆಸ್ ಇದ್ದವರು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ, ತುಂಬ ದೇ ಆರ್ ಹೈಲಿ ಕಮಿಟೆಡ್ ಮಾಡ್ತಾರೆ. ಇನ್ನೊಂದು 80% ಇಲ್ಲ. ಮೇಡಮ್, ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ ನಾನು. ವೀಕ್ಷಕರು ಯಾರಾದ್ರಿಗೆ ಅದನ್ನು ಹೇಳ್ಬೋದು. ನಾನು ಯಾರ ಜೊತೆ ಮಾತಾಡ್ತಿದ್ದೆ ಮೊನ್ನೆ ಮೈಸೂರು ಕಡೆ ಹೋದಾಗ, ನಾವು ಸೌತ್ ಕನ್ನಡ ಕಡೆ ನಾವು ಮುದ್ದೆ ತಿಂತೀವಿ ಕರ್ನಾಟಕದವರು, ನಾವು ನಾರ್ತ್ ಕರ್ನಾಟಕ ಬಂದರೆ ರೊಟ್ಟಿ ತಿಂತೀವಿ, ರೊಟ್ಟಿ ಜೋಳ. ಮಧ್ಯದಲ್ಲಿ ಒಂದು ಪ್ಲೇಸ್ ಇದೆ ಅಂತೆ,
ಜೋಳದ ಮುದ್ದೆ ತಿಂತಾರಂತೆ, ಗೊತ್ತಾ ನಿಮಗೆ? ನೋಡಿದ್ದೀನಿ, ಕೇಳಿ. ಹೌದಾ? ನಾನು ಜೋಳದ ಮುದ್ದೆ ಎಲ್ಲಿ ಫಸ್ಟ್ ನೋಡಿದ್ದು ಅಂದ್ರೆ ಚಿತ್ರದುರ್ಗದಲ್ಲಿ ನೋಡಿದೆ. ಅದೇ ಚಿತ್ರದುರ್ಗದಿಂದ ದಾವಣಗೆರೆ ಆ ಒಂದು ಬೆಲ್ಟಲ್ಲಿ ಜೋಳದ ಮುದ್ದೆನೆ ರಾಗಿ ಮುದ್ದೆ ತರ ಜೋಳದ ಮುದ್ದೆನೆ ಮಾಡ್ಕೊಂಡು ತಿಂತಾರೆ. ಅದೇ ನಂಗೆ ಆಶ್ಚರ್ಯ. ನೋಡಿದ್ದೀನಿ. ಇಲ್ಲ, ನಮಗೆ ಏನಂದ್ರೆ ಸ್ವಲ್ಪ ವೈಡ್ ಆಗಿ ನಾನು ಎಲ್ಲ ಜಾಗದಲ್ಲೂ, ಈಗ ನಮ್ಮ ತಂದೆ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಅವರು ಫಸ್ಟ್ ಲೆಕ್ಚರರ್ ಆಗಿದ್ರು, ನಂತರ ಪ್ರಿನ್ಸಿಪಲ್ ಆದರು. ಹಾಗಾಗಿ ನಮ್ಮ ತಾಯಿ ಮಲೆನಾಡವರು, ಚಿಕ್ಕಮಗಳೂರು, ಇವರು ಬಯಲುಸೀಮೆಯವರು, ಎಲ್ಲಿಯವರು? ಸುತ್ತೂರು, ನಂಜನಗೂಡು, ಮೈಸೂರು ಈ ಭಾಗದವರು. ನಾವು ಅವರೇ ಇದ್ದಿದ್ದು ಮಲೆನಾಡಿನಲ್ಲಿ. ಈಗ ಒಂಥರ ಹೆಂಗೆ ಯಾವ ಥರ ಅಂದರೆ ಮನುಷ್ಯನಿಗೆ ಅದಕ್ಕೆ ಎಲ್ಲ ಥರ ಎಕ್ಸ್ಪೋಜರು ಬೇಕು. ತುಂಬ ಚೆನ್ನಾಗಿರುತ್ತೆ, ವೈವಿಧ್ಯಮಯವಾಗಿರುತ್ತೆ ಅವರ ಆಹಾರ, ಜನ. ನಿಜವಾಗ್ಲೂ ತುಂಬ ಸಂತೋಷ ಅಂತ ನಾಲೆಜ್ ಬರುತ್ತೆ. ಆಮೇಲೆ ನಿಮಗೆ ಏನಂದ್ರೆ ಇನ್ನೊಂದೇನಂದ್ರೆ ನೀವು ಜಡ್ಜ್ ಮಾಡಲ್ಲ ಯಾರನ್ನೂ ಕೂಡ. ಅಂದ್ರೆ ಒಂದು ಓಪನ್ ಮೈಂಡೆಡ್ನೆಸ್ ಬರುತ್ತೆ. ಖಂಡಿತ. ಇವ್ರು ಹಿಂಗಿರ್ತಾರೆ, ಅವ್ರು ಹಿಂಗಿರ್ತಾರೆ, ನಾವು ಹಿಂಗಿದೀವಿ ಅನ್ನೋ ಥರದೊಂದು ಬರುತ್ತೆ. ಹೌದು, ಅದು ಬಹಳ ಒಳ್ಳೆಯದು. ಬಟ್ ಸಕ್ಕರೆ ಬಗ್ಗೆ ಅಂದರೆ ಸಕ್ಕರೆಯಿಂದ ಸೌಂದರ್ಯ ಕೂಡ ಹಾನಿ ಆಗುತ್ತೆ. ಈವನ್ ನಮ್ಮ ಟೀಲೋಮಿಯರ್ ಅಂತ ಇದೆ, ವರ್ಣತಂತುಗಳ ತುದಿಯಲ್ಲಿರೋ ಟೀಲೋಮಿಯರು ಶ್ರಂಕನ್, ಅದು ಸಣ್ಣದಾಗುತ್ತೆ ಜಾಸ್ತಿ ಸಕ್ಕರೆ ಇದ್ದಾದಾಗ. AGES ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಆದರೆ ಅದನ್ನು ಡ್ಯಾಮೇಜ್ ಮಾಡುತ್ತೆ ಅಂತ ಬೇಕಾದಷ್ಟು ವರದಿಗಳು ತಿಳಿಸ್ತಾ ಇದೆ. ನಾವು ಮುಖ್ಯವಾಗಿ ಅದರ ಮೇಲೆ ನಮ್ಮದೆಲ್ಲ ರಿಸರ್ಚ್ ಮಾಡೋದು. ಕ್ರೋಮೋಸೋಮು, DNA, ಆಮೇಲೆ ಟೀಲೋಮಿಯರ್ ಇಂಥದ್ದೆಲ್ಲ ಜಾಸ್ತಿ ರಿಸರ್ಚ್ ಮಾಡ್ತೀವಲ್ಲ. ಲಾಂಜಿವಿಟಿ ಜೀನ್ಸ್ ಅಂತ ಅಂತೀವಿ ನಾವು. ಲಾಂಜಿವಿಟಿ ಜೀನ್ಸ್ ಅಂದರೆ ತುಂಬ ವರ್ಷಗಳ ಕಾಲ ಕಾಯಿಲೆ ಇಲ್ಲದೆ ಬದುಕೋದು. ಬರೀ ಹಾಗೆ ಬದುಕೋದು ತುಂಬ ವರ್ಷ ಅಲ್ಲ, ಏನೂ ಕಾಯಿಲೆ ಬರದಿದ್ದ ಹಾಗೆ. ಈಗ ಬ್ಲೂ ಝೋನ್ ಅಂತ ನೀವು ಕೇಳಿರ್ಬೋದು. ಬ್ಲೂ ಝೋನ್ಗಳಲ್ಲಿ ಮಿನಿಮಮ್ ಆ್ಯಾವರೇಜ್ ಏಜು 100+ ಅವ್ರಿಗೆ. ಕಾರಣ ಏನು ಅಂತಂದರೆ ಎಲ್ಲ ನ್ಯಾಚುರಲ್. ಅವರು ಬೆಳೆಯೋದು ಯಾವುದೇ ರಾಸಾಯನಿಕಗಳಿಲ್ಲ, ಕ್ರಿಮಿನಾಶಕಗಳಿಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇಲ್ಲ, ಬರೀ ವ್ಯವಸಾಯ ಮಾಡೋದು. ಆಮೇಲೆ ಅವರು ಮೈ ಮುರಿದು ಅಲ್ಲೇ ಫ್ರೆಶ್ ಆಗಿರೋದು, ಅಲ್ಲೇ ಕಿತ್ಕೊಂಬಂದು ಟೊಮೆಟೊ ಗಿಡದಿಂದ ಕಿತ್ಕೊಂಬಂದು ಸಾರು ಮಾಡೋದು, ಈ ಥರ ನೀವು ಇಮ್ಯಾಜಿನ್ ಮಾಡಿ. ಆಮೇಲೆ ನೀರು ಅಷ್ಟೇ, ನೋ ಪೊಲ್ಯೂಷನ್, ಅಷ್ಟು ಸ್ಫಟಿಕದ ಥರ ಇರುವಂತಹ ನೀರು, ಈ ಥರ ಎಲ್ಲದು ನ್ಯಾಚುರಲ್ಲು. ಆಮೇಲೆ ಸ್ಟ್ರೆಸ್ ಇಲ್ಲ ಅವ್ರಿಗೆ, ಕಾರಣ ಅಭ್ಯಾಸಗಳಿಲ್ಲ, ಸ್ಮೋಕಿಂಗು, ಆಲ್ಕೋಹಾಲ್ ಏನೂ ಇಲ್ಲ. ಜೊತೆಗೆ ಅವ್ರಿಗೆ ರ್ಯಾಟ್ ರೇಸ್ ಅಲ್ಲಿ ಇಲ್ಲ, ಅವರು ಅಂದ್ರೆ ಇನ್ನೊಬ್ಬಕ್ಕಿಂತ ಚೆನ್ನಾಗಬೇಕು ಏನೂ ಇಲ್ಲ. ದೇ ಆರ್ ಸೋ ಹ್ಯಾಪಿ, ಕಂಫರ್ಟಬಲ್. ಆಮೇಲೆ ಹಿಂಗೆ ಅಂತಂದರೆ 4 ಜನರೇಷನ್ನು ಒಂದೇ ಮನೇಲಿ ಇರ್ತಾರೆ. 4 ಜನರೇಷನ್ನು ಅಂದರೆ ಸೋಷಿಯಲ್ ಹೆಲ್ತ್ ಆಯಿತು. ಮೆಂಟಲ್ ಹೆಲ್ತ್ಗೆ ನೀವು ಹೇಳಾಗೆ ಯಾವುದು ಒಂದು ಸ್ಟ್ರೆಸ್ ಇಲ್ಲ, ಏನೂ ಇಲ್ಲ. ಫಿಸಿಕಲ್ ಹೆಲ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಫ್ರೆಶ್ ಒಳ್ಳೆ ಆಹಾರ, ಸೊಪ್ಪು, ಹಣ್ಣು, ತರಕಾರಿ ಇಂಥದ್ದೆಲ್ಲ ತಿಂತಾ ಇದ್ದಾರೆ. ಆಮೇಲೆ ಇಡೀ ಒಂದೊಂದು ಏರಿಯಾ, ಗ್ರಾಮಗಳು ಏನೇನಿರುತ್ತೆ, ಹಳ್ಳಿಗಳು ಎಲ್ಲ ಒಟ್ಟಾಗಿ ಕೆಲಸ ಮಾಡೋದು. ಎವ್ರಿಥಿಂಗ್ ಒಂಥರ ಫ್ಯಾಂಟಾಸ್ಟಿಕ್ ಅನ್ಬೋದು. ಬ್ಲೂ ಝೋನ್ಸ್ ಅಂತ ಕೆಲವು ಓಕೆನೋವಾ ಜಪಾನದು, ಸುಮಾರು ಜಾಗದಲ್ಲಿ. ಅದರಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದು, ನೀವು ಮುಂದೆ ಅದ್ರ ಬಗ್ಗೆ ಮಾತಾಡಬಹುದು. ಅಂದರೆ ಅವರ ಸ್ಟೇಪಲ್ ಫುಡ್ಗಳಲ್ಲಿ ಒಂದು ಏನಂತಂದರೆ, ಒಕಿನೋವಾ ಪ್ರದೇಶದಲ್ಲಿ ಗೆಣಸು ಜಾಸ್ತಿ ತಿಂತಾರೆ ಅವರು. ಅಂದರೆ ನಾವು ಏನು ಬೇಯಿಸ್ಕೊಂಡು ತಿಂತೀವಲ್ವಾ, ನಾವು ಯಾವಾಗೋ ಒಂದ್ಸಲ ತಿಂತೀವಿ. ಬಟ್ ಅವ್ರ ಸ್ಟಾಪಲ್ ಫುಡ್ಗಳಲ್ಲಿ ಅದು ಒಂದು, ಅಂದರೆ ಅದರಲ್ಲಿ ಶುಗರ್ ಸಿಗುತ್ತೆ, ಫೈಬರು ಸಿಗುತ್ತೆ. ಫೈಬರು ಇರುತ್ತೆ, ತುಂಬ ಫೈಬರ್ ಇರುತ್ತೆ. ಮತ್ತು ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಈ ಥರದ್ದೆಲ್ಲ ತುಂಬ ಇರುತ್ತೆ. ಸೊ ಹಾಗೆ ಸೌಂದರ್ಯಕ್ಕೂ ಕೂಡ ಮಾರಕ ಅಂತಂದಮೇಲೆ ಎಲ್ಲರೂ ಯೋಚನೆ ಮಾಡಬೇಕು. ಹೆಣ್ಮಕ್ಳು ಜಾಸ್ತಿ ಯೋಚನೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಮಾಡಬಹುದು ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ಸಕ್ಕರೆನ ಅವಾಯ್ಡ್ ಮಾಡಿ ಬೆಲ್ಲವನ್ನು ಇನ್ವೈಟ್ ಮಾಡಿ, ಬೆಲ್ಲವನ್ನು ಕೂಡ ಎಷ್ಟು ಬೇಕೋ ಅಷ್ಟೇ ತಿನ್ನಿ. ನಮ್ಮ ಹಿರಿಯರ ಒಂದು ಬ್ಯಾಕ್ ಟು ದ ಬೇಸಿಕ್ಸ್ ಅನ್ನೋ ಥರ, ಹಿರಿಯರು ಹೇಗೆ ನಮಗೆ ತಿಂಗಳಿಗೆ 2 ಸಲ ಅಥವಾ 1 ಸಲ ಅವ್ರು ಸ್ವೀಟ್ ತಿಂತಾಯಿದ್ರು, ಅದೇ ಥರಕ್ಕೆ ಬರೋದು ಭಾಳ ಒಳ್ಳೆಯದು. ಇನ್ನೂ ಶುಗರ್ ಯಾವಾಗೋ ಕ್ರೇವಿಂಗ್ ಇದೆ ಅಂತಂದ್ರೆ ನೀವು ಡೇಟ್ಸ್ ತಿನ್ನಿ, ಇಲ್ಲಾಂದರೆ ಹನಿ ತೊಗೋಬೋದು, ಇಲ್ಲ ಅಂತಂದರೆ ನೀವು ಒಣ ದ್ರಾಕ್ಷಿ ತಿನ್ಬೋದು. ಆ ಮೂಲಕ ಸ್ವೀಟ್ ಕ್ರೇವಿಂಗನ್ನು, ಅಂದರೆ ಬಾಡಿಗೆ ಬೇಕಾಗಿರೋ ಸ್ವೀಟ್ ಕೂಡ ಸಿಗುತ್ತೆ, ಜೊತೆಗೆ ಅದರ ಸೈಡ್ ಎಫೆಕ್ಟ್ಗಳು ಕೂಡ ಇರಲ್ಲ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮೇಡಮ್. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.